ನಮಸ್ಕಾರ. ಸುವರ್ಣ ಸಿಂಫನಿಯ ಶತಮಾನದ ಗೀತೆಗಳು. ಭಾರತೀಯ ಸಿನಿರಂಗಕ್ಕೆ 100 ವರ್ಷ ತುಂಬಿದ ಈ ಹೊತ್ತಲ್ಲಿ ಈ ಶತಮಾನದಲ್ಲಿ ಕೇಳಿದಂಥ ಅಪ್ರತಿಮ ಅನುಪಮ ಗೀತೆಗಳ ಒಂದು ಅನುರಣನ ಸುವರ್ಣ ಸಿಂಫನಿಯಲ್ಲಿ ಈ ಶತಮಾನದ ಗೀತೆಗಳು. ಇವತ್ತಿನ ಸುವರ್ಣ ಸಿಂಫನಿಯ ಈ ಶತಮಾನದ ಗೀತೆಗಳು ಈ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಿರುವಂಥ ವಿಷಯ, ಸಿನಿಮಾ ಗೀತೆಗಳು ಒಂದು ನಿಂತ ನೀರಾಗಲಿಲ್ಲ. ಕಾಲಕಾಲಕ್ಕೆ ತಕ್ಕ ಹಾಗೆ ಅವತ್ತಿನ ಯುವಜನತೆ ಮತ್ತು ಪ್ರೇಕ್ಷಕ ಬೇಡುವ ಹದದಲ್ಲಿ ಬದಲಾಗ್ತಾ ಹೋಯಿತು. ಹಾಗೆ ಹೊಸ ಹೊಸ ಪರಿಕಲ್ಪನೆಗಳು ಬಂದು, ಹೊಸ ಹೊಸ ಟ್ರೆಂಡ್ ಸೆಟ್ಟಿಂಗ್ ಗೀತೆಗಳು ಅಂತಹ ಬಂದು. ಪ್ರತಿ ನಿರ್ದೇಶಕ ಕೂಡ ಇಂಥ ಹಲವಾರು ಬದಲಾವಣೆಗಳನ್ನು, ಪ್ರಯೋಗಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಅಂತಹ ಟ್ರೆಂಡ್ ಸೆಟ್ ಗೀತೆಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಇವತ್ತಿನ ದಿನ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ತಂದು ಒಂದು ಹೊಸ ಟ್ರೆಂಡನ್ನು ಸೆಟ್ ಮಾಡಿದಂಥ ನಿರ್ದೇಶಕ ಅರ್ಜುನ್ ಜನ್ಯ ನಮ್ಮೊಂದಿಗಿದ್ದಾರೆ. ಈಗಾಗಲೇ ಬಿರುಗಾಳಿ, ಅದರ ಜೊತೆಗೆ ಕೆಂಪೇಗೌಡ, ಜಯಮ್ಮನ ಮಗ, ವಿಕ್ಟರಿ ಈ ಥರದ ಚಿತ್ರಗಳಿಗೆ ಸೂಪರ್ ಹಿಟ್ ಮ್ಯೂಸಿಕ್ಕನ್ನು ಕೊಟ್ಟು ಸೈ ಅನಿಸ್ಕೊಂಡಂಥ ನಿರ್ದೇಶಕ ಅರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಗಾಯಕರಾಗಿ ಈ ನಾಡಿನ ಪ್ರಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರುಗಳಾದಂಥ ಅಜಯ್ ವಾರಿಯರ್ ನಮ್ಮ ಜೊತೆ ಇದ್ದಾರೆ. ಅಜಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮತ್ತೋರ್ವ ಗಾಯಕಿ ದಿವ್ಯಾ ರಾಘವನ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅರ್ಜುನ್ಜಿ, ಸಿನಿಮಾ ಸಂಗೀತದ ವೈಶಿಷ್ಟ್ಯವೇ ಅದು ಎಲ್ಲಿಯೂ ಒಂದು ಸಿದ್ಧ ಸೂತ್ರಕ್ಕೆ, ಒಂದು ಚೌಕಟ್ಟಿಗೆ ಸೀಮಿತ ಆಗಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ಪ್ರೇಕ್ಷಕ ಏನು ಬೇಡ್ತಾನೋ ಆತನನ್ನ ಸಮಾಧಾನಪಡಿಸುವಂಥ ಕೆಲಸ ನಡೀತು. ಒಂದೊಂದು ಟ್ರೆಂಡ್ ಬದಲಾಗ್ತಾ ಬಂತು. ಅದು ಪ್ರತಿ ನಿರ್ದೇಶಕರು ಕೂಡ ಮಾಡ್ತಾರೆ. ಈ ಟ್ರೆಂಡ್ ಸೆಟ್ಟಿಂಗ್, ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಈ ಸಿನಿಮಾ ಸಂಗೀತದ ಈ ಹೊಸತನದ ಪ್ರಯೋಗಗಳ ಬಗ್ಗೆ ತಾವೇನು ಹೇಳ್ತೀವಿ? ನೀವು ಹೇಳಿದ ಥರ, ಯಾಕಂದರೆ ಯಾವುದೇ ವಿಷಯ ವರ್ಲ್ಡಲ್ಲಿ ಜಾಸ್ತಿ ಕೇಳ್ತಾ ಇದ್ರೆ ಬೋರ್ ಆಗ್ತಾ ಹೋಗುತ್ತೆ, ಅದೆಷ್ಟೇ ಚೆನ್ನಾಗಿದ್ರು. ಸೊ ಏನಾದ್ರು ಚೇಂಜಸ್ ಬೇಕು ಅನಿಸುತ್ತೆ. ಸೊ ಅದನ್ನೇ ಮ್ಯೂಸಿಕಲ್ಲೂ ಅಷ್ಟೇ, ಎಷ್ಟೊಂದು ಜಾನರ್ ಆಫ್ ಮ್ಯೂಸಿಕ್ ಇದೆ. ಸೊ ಅದನ್ನೆಲ್ಲ ಕ್ಲಬ್ ಮಾಡಿ ಬೇರೆ ಬೇರೆ ಥರ ಅದು ಕೊಡ್ತಾ ಇದ್ದಾಗ ಜನರನ್ನ ಅಟ್ರ್ಯಾಕ್ಟ್ ಮಾಡೋದು. ಫಸ್ಟ್ ಆಫ್ ಆಲ್ ಫಿಲ್ಮ್ ಮ್ಯೂಸಿಕ್ ಅನ್ನೋದೇ ಪಬ್ಲಿಕ್ನ ಅಟ್ರ್ಯಾಕ್ಟ್ ಮಾಡೋದು, ಜನರಿಗೆ ಏನಾದರೂ ಅದರಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋದು. ಸೊ ಅದರಲ್ಲಿ ಈ ಟ್ರೆಂಡ್ ಚೇಂಜ್ ಆಗೋದು ಖಂಡಿತವಾಗ್ಲೂ ಒಳ್ಳೆ ವಿಷಯ. ಅದು ಹಿಂದಿ ಚಿತ್ರರಂಗ ಆಗಿರ್ಬೋದು ಅಥವಾ ದಕ್ಷಿಣ ಭಾರತದ ಚಿತ್ರರಂಗ ಆಗಿರ್ಬೋದು, ಬದಲಾವಣೆಗಳು ಬರ್ತಾ ಇತ್ತು. ಹಿಂದಿ ಚಿತ್ರರಂಗದ ಆರಂಭದ ಆ ಪ್ರಯೋಗಗಳ ಬಗ್ಗೆ ಮಾತನಾಡೋದಾದ್ರೆ, ಈಗ 1940s ಒ.ಪಿ. ನಾಯರ್ ಅವ್ರು ಬಂದಾಗ, ಸೊ ಐ ಥಿಂಕ್ ಹಿ ವಾಸ್ ದ ಫಸ್ಟ್ ಟು ಎಕ್ಸ್ಪೆರಿಮೆಂಟ್ ಅಂತ. ಸೊ ಅಲ್ಲಿಂದ ಫಿಲ್ಮ್ ಮ್ಯೂಸಿಕ್ ಕ್ಲೀನಾಗಿ ಜನಕ್ಕೆ ಅರ್ಥ ಆಗೋ ಥರ ಸಾಂಗ್ಸ್ ಮಾಡಿದ್ರು. ಅವ್ರ ಜೊತೆ ನೌಶಾದ್ ಅವ್ರದ್ದು ಸುಮಾರು ಹಾಡುಗಳಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಮದನ್ ಮೋಹನ್ ಅವರ ಕಂಪೋಸಿಷನ್ಸ್, ಇವ್ರದೆಲ್ಲ ಮಾತಾಡ್ತಾರೆ ಸಾಲದಿಲ್ಲ, ಸುಮಾರು ಹಾಡುಗಳಿದೆ. ಸೊ ಅದ್ರಲ್ಲಿ ಮದನ್ ಮೋಹನ್ ಅವ್ರದ್ದು ನನಗೆ ತುಂಬ ಇಷ್ಟವಾದದ್ದು ಆಪ್ಕಿ ನಜರೋನೆ ಸಮಜಾ. ಸೊ ಅಷ್ಟು ಸೂದಿಂಗ್, ಅಂದರೆ ಏನಂದರೆ ಇವತ್ತಿನ ಟ್ರೆಂಡಿನವರು ಆದ್ರೂ ನಾನು ಅವಾಗ ಹುಟ್ಟೇ ಇರಲಿಲ್ಲ, ಅದ್ರ ಬಗ್ಗೆನೇ ಗೊತ್ತಿಲ್ಲ. ನಮ್ಮ ತಂದೆ ಯಾವಾಗಲೂ ಹಾಡ್ತಾ ಇದ್ದಿದ್ದಂದ್ರೆ ಕಾರಲ್ಲಿ ಕೇಳ್ತಾ ಇದ್ದಿದ್ದು ನೆನಪಿದೆ ಅಷ್ಟೇ. ಬಟ್ ಇವಾಗಲೂ ನನಗೆ ಅದೇ ವೈಬ್ರೇಷನ್ ಇದೆ ಆ ಸಾಂಗ್ ಕೇಳಿದ್ರೆ, ಎಲ್ಲೋ ಕರ್ಕೊಂಡು ಹೋಗೋದು. ಆಮೇಲೆ ಅವರಿಬ್ರು ಒಂದು ಗಮನಿಸಬಹುದು ನಾವು, ಅಂದ್ರೆ ಒ.ಪಿ. ನಾಯರ್ ಅವರು ಬಹುತೇಕವಾಗಿ ಒಂದು ಪಂಜಾಬಿ ಫೋಕ್ ಶೇಡ್ ಇತ್ತು ಅವರ ಸಂಯೋಜನೆಯಲ್ಲಿ. ಹಾಗೆ ಮದನ್ ಮೋಹನ್ ಒಂದು ಗಜಲ್ ಶೈಲಿಯಲ್ಲಿ ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡ್ತಾ ಇದ್ರು. ಅದೇ ಒಂದು ಶೈಲಿ ಬರ್ತಾ ಇತ್ತು. ಈ ಕೆಲವು ಶಾಸ್ತ್ರೀಯವಾದಂತಹ ಕ್ಲಾಸಿಕ್ ಹಿಟ್ಗಳನ್ನು ಕೂಡ ಮದನ್ ಮೋಹನ್ ಕೊಡ್ತಾರೆ. ಅಂದ್ರೆ ಅದ್ಭುತವಾದಂತಹ ಹಾಡು. ಆ ಹಾಡನ್ನ ಈಗ ನಮಗಾಗಿ ದಿವ್ಯಾ ಹಾಡ್ಬೋದು. हंस के अपनी जिंदगी
जिंदगी में कर लिया शामिल मुझे दिल की धड़कन ठहर जा मिल गई मंजिल मुझे आपकी नजरों ने समझा. ಮದನ್ ಮೋಹನ್ ಅವರ ಈ ಹಾಡು ಕೇಳಿದಾಗ ಆ ಕಂಪೋಸಿಷನ್ಸ್ ಅಲ್ಲಿ ಇದ್ದಂಥ ಕೆಲವು ಶ್ರೇಷ್ಠ ವಿಷಯಗಳು ನೀವು ಅಬ್ಸರ್ವ್ ಮಾಡೋದು ಹಾಗೆ ಹೇಗಿತ್ತು? ಇಲ್ಲ, ಏನಂದರೆ ಲೈಫ್ ಮ್ಯೂಸಿಕ್ಕು ಲೈಫ್ ತುಂಬ ರಿಲೇಟೆಡ್ ಆಗಿರುತ್ತೆ. ಸೊ ಒಂದು ಕಂಪೋಸರ್ ಎಷ್ಟು ಬೇಕಾದ್ರೆ ಯಾರ ಜೀವನ ಟಚ್ ಮಾಡ್ಬೋದು ಮ್ಯೂಸಿಕ್ ಮೂಲಕ. ಸೊ ಅವರ ನೆನಪುಗಳು ಅದೆಲ್ಲನ ತರ್ಬೋದು. ಸೊ ಈ ಸಾಂಗಲ್ಲಿ ಅಂತ ಸುಮಾರು ಕಂಪೋಸಿಂಗ್ ವಿಷಯದಲ್ಲಿ ಸುಮಾರು ವಿಷಯಗಳಿದೆ. ಅಷ್ಟು ಆಳಕ್ಕೆ ಹೋಗಿ ಅವರು ಡೀಪಾಗಿ ಅದನ್ನು ವರ್ಕ್ ಮಾಡಿದ್ದಾರೆ. ಈಗಾಗಲೇ ಈ ಹಾಡು ಬಂದೇ 50 ವರ್ಷದ ಮೇಲಾಯಿತು. ಆದರೂ ಕೂಡ ಈ ಹಾಡು ಇವತ್ತಿನ ಬಹುತೇಕ ವೇದಿಕೆಗಳಲ್ಲಿ ಹಾಡ್ತಾರೆ. ಯಾಕೆಂದರೆ ಆ ಹಾಡಲ್ಲಿ ನವರಾಗಿ ಮಿಶ್ರಣ ಆಗಿರುವಂತಹ ಸಂಗೀತ, ಅಲ್ಲಿ ಮತ್ತೆ ಆ ಸಂದರ್ಭಕ್ಕೆ ಆ ಚಿತ್ರದ ಸನ್ನಿವೇಶಕ್ಕೆ ಅದು ತುಂಬಾ ಪೂರಕವಾಗಿತ್ತು. ಅದ್ರ ಬಗ್ಗೆ ಇಲ್ಲ, ಇದೇನಂತಂದ್ರೆ ಮೊದಲಿಂದನೂ ಸಕ್ಸಸ್ ಆಗಿರೋದು ಆ ವಿಷಯನೇ. ಏನಂದ್ರೆ ಕತೆ ಜೊತೆನಲ್ಲಿ ಫಸ್ಟ್ ಆ ಸಾಂಗ್ ಟೆಂಪೋ ಫೈಂಡ್ ಔಟ್ ಮಾಡಬೇಕು. ಆ ಹಾಡು ಬರೋ ಜಾಗದಲ್ಲಿ ಫಿಲ್ಮ್ ಸ್ಪೀಡ್ ಏನಿರುತ್ತೆ ಆ ಸ್ಪೀಡ್ನ ತಗೊಂಡು ಹೋಗ್ಬೇಕಾ ಅಥವಾ ಡ್ರಾಪ್ ಮಾಡಬೇಕಾ ಅಥವಾ ಸಸ್ಟೈನ್ ಮಾಡಬೇಕಾ, 3 ವಿಷಯನೂ ಇರುತ್ತೆ. ಸೊ ಆ ಸಬ್ಜೆಕ್ಟಿಗೆ ಅಷ್ಟು ಡೀಪಾಗಿ ಫಸ್ಟ್ ಟೆಂಪೋ ಆಫ್ ದ ಸಾಂಗ್ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನ ಮಾಡಿಕೊಂಡು ಮಾಡ್ತಾ ಇದ್ದಂಥ ಕಾಲ ನೀವು ಹೇಳಿದ್ದೆಲ್ಲ. ಬಟ್ ಈಗ ಹೆಂಗಾಗಿದೆ, ಸಿನಿಮಾಗೆ ಹಾಡು ತುಂಬ ಇಂಪಾರ್ಟೆಂಟ್, ಹಾಡು ಹಿಟ್ ಆಗಲೇಬೇಕು. ಸೊ ಆ ಡೀಟೇಲಿಂಗ್ ಎಲ್ಲ ಹೋಗಿ ಒಂದು ಹಿಟ್ ಸಾಂಗ್ ಬೇಕಾಗಿದೆ. ಇವತ್ತಿನ ಟ್ರೆಂಡ್ ಅದು. ನಿರ್ಮಾಪಕರಿಗೆ ಮೊದಲ ಭರವಸೆ ಕೊಡೋದೇ ಹಾಡುಗಳು. ಫಸ್ಟ್ ಟೆನ್ಷನ್ ಕೊಡೋದೇ ಮ್ಯೂಸಿಕ್ ಡೈರೆಕ್ಟರ್. ಫೈನ್. ಮದನ್ ಮೋಹನ್ ನಂತರ ಸಲೀಲ್ ಚೌಧರಿ, SD ಬರ್ಮನ್ ಹಿಂದಿ ಚಿತ್ರರಂಗದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಅದೇ ಟೈಮಲ್ಲಿ ಕನ್ನಡದಲ್ಲಿ ಕೂಡ ಆರಂಭದ ದಿನಗಳಲ್ಲಿ ಕಾಳಿಂಗರಾಯರು ಒಂದು ಕೆಲವು ಒಳ್ಳೊಳ್ಳೆಯ ಪ್ರಯತ್ನಗಳನ್ನ ಮಾಡ್ತಾರೆ. ತದನಂತರ TG ಲಿಂಗಪ್ಪ ಅವರು ಕೂಡ ಆರಂಭದ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಕನ್ನಡ ಚಿತ್ರರಂಗದ ಒಂದು ಸುವರ್ಣ ಯುಗ ಪ್ರಾರಂಭ ಆಗುತ್ತೆ. ಅಲ್ಲಿ GK ವೆಂಕಟೇಶ್ ಮತ್ತು ರಾಜನ್ ನಾಗೇಂದ್ರ ಎಂಟ್ರಿ ಆಗ್ತಾರೆ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಒಲವೆಂಬ ರಥದಲ್ಲಿ ನನಸೆಲ್ಲ ಸೊಗಸಾಗಿ ಯುಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ ನಮ್ಮಾಸೆ ಹೂವಾಗಿ ಇಂಪಾದ ಹಾಡಾಗಿ ಕಹಿಯಲ್ಲಿ ಸಿಹಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಎಂದೆಂದು ಜೊತೆಯಾಗಿ ನಡೆವ ಒಂದಾಗಿ ಈ ಈರ್ವ ಧುರೀಣರ ಬಗ್ಗೆ, ಅದರ ಜೊತೆಗೆ ಇವರು ಸಂಗೀತದಲ್ಲಿ ತಂದಂತಹ ಕೆಲವು ಬದಲಾವಣೆಗಳು ಮತ್ತು ಎಂತಹ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿದ್ರು ಆ ಕಾಲಕ್ಕೆ. ಡುಯೆಟ್ ಅಂದ ತಕ್ಷಣ ಸಿನಿಮಾದಲ್ಲಿ ಒಂದೇ ಫಾರ್ಮೆಟ್ ಇರುತ್ತೆ. ಡುಯೆಟ್ ಸಾಂಗ್ ಬಂದ ತಕ್ಷಣ ಸಿಗಾಕೋತೀವಿ, ಅದನ್ನ ಬೇರೆ ಬೇರೆ ರೀತಿ ಹೇಳ್ತಾನೆ ಇರಬೇಕು. ಸೊ ಇದು ಅವಾಗಲೇ GKB ಅವರು ಒಂದು ಪ್ಯಾಥೋಟಿಕ್ನ ತಗೊಂಡು ಡುಯೆಟ್ ಥರ ಕನ್ವರ್ಟ್ ಮಾಡಿದ್ದಾರೆ. ಜೀವವೇ